గతం వచ్చిన వారికి భవిష్యత్తు ಅಂತ గతం వచ్చిన వారికి ಭವಿಷ್ಯತ್ತು ಅಂತ ಗತಂ వచ్చిನ ವಾರಿಗೆ ಭವಿಷ್ಯತ್ತು ಅಂತ ಬಹುಶಃ ನಾವು ಹಿಂದಿನ ದಿನಗಳನ್ನ ಯಾವತ್ತೂ ಮರಿಕೊಡೋದು. ನಾನು ಹಣೆ ಬಾಳ ತುಂಬಾ ನಂಬ್ತೀನಿ. ನಾನು ಹಣೆ ಬಾಳ ತುಂಬಾ ನಂಬ್ತೀನಿ. ನಾನು ಬೇರೆ ಯಾರು ಏನೇ ಹೇಳ್ಕೊಳ್ಳಿ ನಾನು ಇದನ್ನ ಒಂದನ್ನೇ ನೋಡೋದು. SK ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ನನಗೆ ಸುಮಾರದಲ್ಲಿ ನಮ್ಮ ನಾರಾಯಣ ಕರೀತಾ ಇದ್ರು, ನನ್ನ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಹೆಂಗ್ರಾಮ ಹೇಳ್ತಿದ್ರು, ಆಯ್ತು ಬೇಡ ಮುಗಿಸ್ಬಿಟ್ರಪ್ಪ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ಬಹುಶಃ ಇವತ್ತು ಮೊನ್ನೆ ಸಿಕ್ಕಿದಾಗ ಹಣ ಬರಲೇಬೇಕು ಅಂತಂದ್ರು, ಆಯ್ತಪ್ಪ ಬರ್ತಿದ್ರು. ನಾನು ಬಹುಶಃ ಇಷ್ಟೊಂದು ಮಟ್ಟದಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿಲ್ಲ. ಬಹುಶಃ ಏನು ಇವತ್ತಿನ ದಿನ ಇಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಬಂದಿದ್ದಾರೆ, ನಮ್ಮ ಹೆಂಗ್ರಾಮು, ಅದೇ ರೀತಿ ನನ್ನ ತಮ್ಮನ ಸಮಾನವಾದಂತ ನಮ್ಮ ನಾರಾಯಣ ಅವರ ಈ ಒಂದು ಹುಟ್ಟುಹಬ್ಬದ ಅವರಿಗೆ ಶುಭಾಶಯ ಕೋರ್ತಾ, ಬಹುಶಃ ಒಂದಲ್ಲ ಒಂದಿನ ನಾವು ಹುಟ್ಟಿದೀವಿ, ಒಂದಿನ ಸಾಯ್ತೀವಿ. ಅದ್ರ ಮಧ್ಯೆ ನಾವೇನಾದ್ರೂ ನೋಡಿ ಮಳೆನೂ ಆಶೀರ್ವಾದ ಮಾಡ್ತಿದೆ ಅಂತಂದ್ರೆ ಬಹುಶಃ ಅವರಿಗೆ ಇನ್ನೂ ಒಂದು ಇಂಥ ಒಂದು ಹುಟ್ಟುಹಬ್ಬಗಳು ಹೆಚ್ಚಿಗೆ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ, ಆಗ ನಾವು ಹುಟ್ಟು ಸಾವಿನ ಮಧ್ಯೆ ನಾವು ಏನ್ ಮಾಡಿರ್ತೀವಿ ಬಹುಶಃ ಈ ಜನ ನೋಡಿದ್ರೆ ಗೊತ್ತಾಗುತ್ತೆ. ಅದು ಯುವಕರು ಕಂಪ್ಲೀಟ್ ಯುವಕರು ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಒಂದನ್ನು ಹೇಳ್ತೀನಿ, ರಾಜಕೀಯವಾಗಿ ಇದ್ದಲ್ಲ, ರಾಜಕೀಯ ಒಂದೇ ಅಲ್ಲ, ಎಲ್ಲಾ ರಂಗದಲ್ಲೂ ಆರ್ಥಿಕವಾಗಿ ಸಹ ಮುಂದೆ ಬರಬೇಕು. ಆ ದೇವರು ಒಂದು ಆಶೀರ್ವಾದ ಮಾಡಿ ಅವರಿಗೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ. ನಮ್ಮ ಹಿತೈಷಿಗಳು ನನಗೆ, ಯಾಕಂತಂದ್ರೆ ಕೆಲವು ಸಂದರ್ಭಗಳಲ್ಲಿ ನಾನೇ ಶಾಮಣ್ಣ ಅನ್ನೋ ರೀತಿಯಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ನಾರಾಯಣ ಅವರಿಗೆ ಇವತ್ತು ದಿನ ನಾನು ಅವ್ರಿಗೆ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ, ಆ ಕುಟುಂಬಕ್ಕೆ ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನೊಂದು 2-3 ಮಾತು ನಾನು ಆಗ್ಲೇ ಹೇಳಿದೆ. ರಾಜಕೀಯವಾಗಿ ನಮ್ಮ ಪಕ್ಷಕ್ಕೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಒಬ್ಬ ನಾಯಕನನ್ನಾಗಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ನಾನು ಇವತ್ತಿನ ಹೇಳಲಿಕ್ಕೆ ಬಯಸ್ತೀನಿ. ತಮ್ಮೆಲ್ಲರ ಒಂದು ಮುಖ್ಯವಾಗಿ ತಮ್ಮೆಲ್ಲರ ಸಹಕಾರ. ಯುವಕರು ಇವತ್ತು ದಿನ ಏನಾದರೂ ಯೋಚನೆ ಮಾಡಿದ್ರೆ ಬಹುಶಃ ಯೋಚನೆ ನಿಜವಾಗ್ಲೂ ಆಗ್ತದೆ. ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಅಂದ್ರೆ ಒಳ್ಳೆ ರೀತಿಯಲ್ಲಿ. ಈ ನಿಟ್ಟಿನಲ್ಲಿ ಯಾವತ್ತೇ ಆಗ್ಲಿ 4 ಜನಕ್ಕೆ ಅನುಕೂಲ ಮಾಡುವಂತ ಒಂದು ಕೆಲಸ ಮಾಡಬೇಕು. ಮುಂದೆ ರಾಜಕೀಯದ ಒಂದು ಪಯಣ ಆ ದೇವರ ಆಶೀರ್ವಾದ ಇರುತ್ತೆ. ಹಣೆ ಬರ ಎರಡೂ ಬೇಕಾಗ್ತದೆ. ಹಣೆ ಬರ ಇದ್ರೆ ಯಾರೇನು ಮಾಡಕ್ಕಾಗಲ್ಲ, ಹಣೆ ಬರ ಇಲ್ದಿದ್ರೆ ಬಹುಶಃ ಯಾರು ಏನ್ ಮಾಡಿದ್ರು ಮೇಲಕ್ಕೆ ಬರಕ್ಕಾಗಲ್ಲ, ಮುಂದೆ ಬರಕ್ಕಾಗಲ್ಲ. ನಾನು ಹಣೆ ಬರ ತುಂಬಾ ನಂಬ್ತೀನಿ. ನಾನು ಬೇರೆ ಯಾರು ಏನೇ ಹೇಳ್ಕೊಳ್ಳಿ ನಾನು ಇದನ್ನ ಒಂದನ್ನೇ ನೋಡೋದು. ಹಣೆ ಬರ ಬಿಟ್ರೆ ಹೇಳ್ಕೋಬಹುದು, 76 ಜನ ಹೇಳ್ಕೊತಾರೆ. ನಾವು ಹೋಗುವಂತ ದಾರಿ ಸರಿ ಇರಬೇಕು. ನಾವು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಆ ದೇವರೇ ನಮ್ಮನ್ನು ಕಾಪಾಡ್ತಾನೆ. ನಾವೆಷ್ಟೋ ಎಲ್ಲಾ ರೀತಿಯಲ್ಲೂ ನಾವು ಯಾವುದೇ ಒಂದು ಅದ್ಯಾವುದೋ ಇದ್ರಲ್ಲಿ ಹೇಳ್ತಾರಲ್ಲ, ಗತಂ ಮೊಚ್ಚಿನ ಅವರಿಗೆ ಭವಿಷ್ಯತ್ತು ಅಂತ. ಬಹುಶಃ ನಾವು ಹಿಂದಿನ ದಿನಗಳನ್ನ ಯಾವತ್ತೂ ಮರಿಕೊಡುದು. ಹಿಂದೆ ನಾವು ಹೆಂಗಿದ್ದೀವಿ ಅದನ್ನು ಯಾವತ್ತೂ ಮರಿಬಾರ್ದು. ಅದನ್ನು ಮರೆತವರು ಬಹುಶಃ ಮುಂದಿನ ದಿನಗಳಲ್ಲಿ ಆ ಕಷ್ಟನ ಅನುಭವಿಸಬೇಕಾಗ್ತದೆ. ಕರ್ಮ ಅಂತಾರಲ್ಲ, ಕರ್ಮ ಯಾರನ್ನು ಬಿಡಲ್ಲ. ಕರ್ಮ ಅಂದ್ರೆ ದೇವ್ರು ಬೇಕಾದ್ರೆ ಕ್ಷಮಾಪಣೆ ಕೊಡ್ತಾರೆ. ಕರ್ಮ ಅಂತೂ ನಮ್ಮನ್ನು ಬಿಡೋದೇ ಇಲ್ಲ, ನಾವು ಮಾಡಿರ್ತಕ್ಕಂಥ ಕೆಲಸಗಳು. ಬಹುಶಃ ಈ ನಿಟ್ಟಿನಲ್ಲಿ ಇನ್ನೂ ಜಾಸ್ತಿ ಮಾತಾಡ್ಬೇಕು ಅಂದ್ಕೊಂಡಿದ್ದೆ, ಬಹುಶಃ ಬೇಡ. ಯಾಕಂದ್ರೆ ಸುಮಾರು ಜನ ಇಲ್ಲಿ ನೆರೆದಿದ್ದಾರೆ. ಬಹುಶಃ ಅವ್ರಿಗೆ ಇನ್ನೇನು ತೊಂದರೆ ಆಗೋದ್ರೆ ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಲಿ. ಬಹುಶಃ ಮಧ್ಯಾಹ್ನದಿಂದಲೂ ಸಹ ಸುಮಾರು 1,500-2,000 ಜನ ಇದ್ರು ಅಂತ ಹೇಳ್ತಿದ್ದಾರೆ. ಅವರು ಇಲ್ಲಿ ನೋಡಿದ್ರು ಸುಮಾರು 1,000 ಜನ ಮೇಲಿದ್ದಾರೆ. ಇಂಥ ಯುವಕರನ್ನ ಪಡೆಯನ್ನ ಕಟ್ಕೊಂಡಿರ್ತಕ್ಕಂಥ ನಾರಾಯಣಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ, ಅವ್ರಿಗೆ ಇನ್ನೂ ಒಳ್ಳೆಯ ಮಟ್ಟಕ್ಕೆ ಬರ್ಲಿ, ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದ್ರೆ ನಮ್ಮ ಹೆಂಗ್ರಾಮು ಯಾವತ್ತೂ ಅಷ್ಟೇ ನಮ್ಮನ್ನು ಯಾವತ್ತೂ ಯಾವುದೇ ರೀತಿಯಲ್ಲಿ 1% ಬಿಟ್ಕೊಡಲ್ಲ.
ಮುಖ್ಯವಾಗಿ ರಾಜಕೀಯವಾಗಿ ಆಗಿರ್ಬೋದು, ಯಾವುದೇ ಒಂದು ರಂಗದಲ್ಲಿ ಆಗಿರ್ಬೋದು, ಇಂಥವ್ರಿಗೆ ನಾನು ಮುಂದಿನ ದಿನ ನಮ್ಮ ಋಣ ತೀರಿಸಲೇಬೇಕಾಗ್ತದೆ. ಋಣಿಯಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇಲ್ಲಿ ಕರೆಸಿ ನಾನು ಮಾತಾಡೋದು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಹೊಂದಿಸ್ತಾ ಇವತ್ತಿನ ದಿನ ಇಲ್ಲಿಗೆ ಬಂದಿದ್ದೀನಿ. ಬಹುಶಃ ಅವ್ರಿಗೆ ನಮ್ಮ ಆಶೀರ್ವಾದ ಸದಾ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.